ಸರ್ವಂತರ್ಯಾಮಿ ಚಿತ್ರ ಟ್ರೈಲರ್ಗೆ ಎಲ್ಲರೂ ಬಂದಿದ್ದೀರಾ. ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಮ್ಮೆಲ್ರಿಗೂ ನಮಸ್ಕಾರ. ನಂದು ಇದು 65ನೇ ಸಿನಿಮಾ. ನಾನು ಈ ಸಿನಿಮಾದ ನಾಯಕ ನಟ ಅಲ್ಲ, ಕೇವಲ ಒಂದು ಪಾತ್ರ ಅಷ್ಟೇ. ನನ್ನ ಮೊದಲನೇ ಸಿನಿಮಾ ಎಲ್ಲರಂತಲ್ಲ ನನ್ನ ಗಂಡ ಅಂತ. 95ನೇ ಇಸ್ವಿಲಿ ನಾನು ಬೆಂಗಳೂರಿಗೆ ಬಂದಿದ್ದು. SLC ಫೇಲ್ ಆಯಿತು. ಸ್ಕೂಲಲ್ಲಿ ಡ್ರಾಮಾ ಅದು ಇದು ಮಾಡ್ತಾ ಇದ್ದೆ, ಒಂದಷ್ಟು ಡ್ರಾಮಾಗಳು ಮಾಡ್ತಾ ಇದ್ದೆ. ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದೆ. ಜೀವನ ಮಾಡೋದಕ್ಕೋಸ್ಕರ ಆಟೋ ಆಯ್ಕೆ ಮಾಡಿಕೊಂಡೆ. ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಸಿನಿಮಾ ಬಂತು, ವಿಷ್ಣು ಸರ್ದು. ಸಣ್ಣ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟ್ರು. ಏನಂದರೆ ಹೆಣ್ಣು ನೋಡೋಕ್ಕೆ ಉಮಾಶ್ರೀ ಅಮ್ಮನು ಮತ್ತು ವಿಷ್ಣು ಸಾರು ಮನೆಗೆ ಬರ್ತಾರೆ, ಪ್ರೇಮ್ ಅವ್ರ ಮನೆಗೆ. ಆ ಗೇಟ್ ತೆಗಿಯುವಂಥದ್ದು ಕ್ಯಾರೆಕ್ಟ್ರು. ಸಿನಿಮಾ ರಿಲೀಸ್ ಆಯಿತು. ಇದೇ ಥಿಯೇಟ್ರು ಪ್ರಮೋದ್. ಸಿನಿಮಾ ನೋಡೋಕ್ಕೆ ಅಂತ ಬರ್ತೀನಿ. ಅವತ್ತು ನನ್ನ ಹತ್ರ ದುಡ್ಡಿಲ್ಲ, ಬರೀ 4 ರೂಪಾಯಿ ಕಮ್ಮಿ ಇರುತ್ತೆ, ಸಿನಿಮಾ ನೋಡೋಕ್ಕಾಗಲ್ಲ. 2 ದಿನ ಬಿಟ್ಟು ಬಂದು ಸಿನಿಮಾ ನೋಡ್ತೀನಿ. ಆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಇರಲ್ಲ. ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ. ದಿಕ್ಕೇ ಇಲ್ಲದೆ ಬಂದವನು ನಾನು ಬೆಂಗಳೂರಿಗೆ. ಈಗ ಆಲ್ರೆಡಿ ಇದು ನನ್ನ 4ನೇ ಸಿನಿಮಾ, ಮೇನ್ ಕ್ಯಾರೆಕ್ಟ್ರು ಅಂತ. ಈ ಪಾದ ಪುಣ್ಯ ಪಾದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಸದ್ಯದಲ್ಲಿ ರಿಲೀಸ್ ಆಗ್ತಿದೆ. ಅದಕ್ಕೂ ಕ್ಯಾಮ್ರಾಮನ್ ನಮ್ಮ ರಾಜು ಅವರೇ. ರಾಯದುರ್ಗ ಅಂತ ಒಂದು ಬರ್ತಿದೆ, ಅದು ರೆಡಿ ಆಗ್ತಿದೆ. ಬಸ್ ಕಂಡಕ್ಟರ್ ಅಂತ ಬರ್ತಿದೆ. ಮುಂದಿನ ತಿಂಗಳು ಮೈಸೂರು ಡಾನ್ ಅಂತ ಒಂದು ಸ್ಟಾರ್ಟ್ ಆಗ್ತಿದೆ. ಅಯೋಗ್ಯ 2ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಗುಡ್ಡದ ಭೂತ ಅಂತ ಅನ್ನೋದ್ರಲ್ಲಿ ಒಂದು ಮೇಜರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸಿನಿಮಾ ಆಲ್ರೆಡಿ ಮುಗೀತು, ಸದ್ಯದಲ್ಲಿ ಅದು ನವಂಬರ್ಗೆ ಬರುತ್ತೆ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ರಾಮನಾರಾಯಣ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಬಯಸದೆ ಬಂದ ಭಾಗ್ಯ ಅಂತಾರಂಗೆ. ಒಂದಿನ ಫೋನ್ ಮಾಡ್ತಾರೆ, ನಾಗರಾಜ್ ಅವ್ರು ಎಲ್ಲಿದ್ದೀರಾ, ಒಂದು ಪಬ್ಲಿಸಿಟಿ ಇದೆ ಬನ್ನಿ ಮಾಡೋಣ ಅಂತ. ನನ್ನ ಪಬ್ಲಿಸಿಟಿ ಸಿಕ್ತು ಅಂತ ಪ್ರೊಡ್ಯೂಸರ್ ಮನೆಗೆ ಹೋಗ್ತೀನಿ. ಒಂದು ಸರ್ವಂತರ್ಯಾಮಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಂದು ಪಾತ್ರ ನಿಮ್ಮದು, ಮೇನ್ ಪಾತ್ರ ನೀವೇ ಮಾಡಬೇಕು ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಏನು ಸರ್ ಇದು ನಾನು ಮೇನ್ ಪಾತ್ರನ? ಹೌದು ಮಾಡಿ ಅಂತಾರೆ. ಸರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಸರ್ವಂತರ್ಯಾಮಿ ಟೈಟ್ಲು ಬೇರೆ ಅದೊಂಥರ ಪವರ್ಫುಲ್ ಟೈಟ್ಲು. ಯಾಕೆಂದರೆ ನಾನು ದರ್ಶನ್ ಸರ್ ಫ್ಯಾನ್. ಸಾರಥಿ ಸಿನಿಮಾಗೆ, ಇಡೀ ಸಾರಥಿ ಸಿನಿಮಾಗೆ ನಾನೇ ಆಟೋ ಸಪ್ಲೈ ಮಾಡಿದ್ದೆ. ಆ ಸಿನಿಮಾದಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಈ ಸಿನಿಮಾ ಸೆಟ್ ಏರಿದಾಗ ರಂಗಸ್ವಾಮಿ ಸರು ಇಲ್ಲ ನೀವು ಮಾಡ್ಬೋದು, ಮಾಡಿ ನನ್ನ ಕ್ಯಾರೆಕ್ಟ್ರು ನಾನು ಬರೆದಿರೋ ಕತೆಗೆ ನೀವು ಸೂಟ್ ಆಗ್ತೀರಾ ಅಂತಾರೆ. ಸರಿ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. 35 ದಿನ ಸಿನಿಮಾ ಹೆಂಗೆ ನಡೀತು ಅಂತ ಗೊತ್ತಿಲ್ಲ. 2 ಗಂಟೆಗೆ ಎಲ್ರಿಗೂ ಕರೆದು ಪೇಮೆಂಟ್ ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಅದು ಅಲ್ಲದೆ ಇವಾಗ ಈ ಸಿನಿಮಾ ಮಲಯಾಳಂಗೆ ಭಾಷೆಗೆ ರಿಮೇಕ್ ಆಗ್ತಿದೆ ಅನ್ನೋದು ಇನ್ನೊಂದು ದೊಡ್ಡ ಖುಷಿ. ದಿಕ್ಕೇ ಇಲ್ಲದೆ ಎಲ್ಲಿಂದೋ ಬಂದವನು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಇವತ್ತು ಈ ಸ್ಟೇಜಲ್ಲಿ ನಿಂತಿರೋದಕ್ಕೆ ಕಾರಣ ಒಂದಷ್ಟು ನಿರ್ದೇಶಕರಿದ್ದಾರೆ. ಒಳ್ಳೆ ಪಾತ್ರಗಳನ್ನು ತುಂಬ ಸಿನಿಮಾಗಳಲ್ಲಿ, ದೃಶ್ಯ, ಕೃಷ್ಣಲೀಲೆ, ತಾಯಿಗೆ ತಗಮಗ, ಟೈಸನ್ನು, ತುಂಬ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ಒಂದು ಒಳ್ಳೆ ಕ್ಯಾರೆಕ್ಟ್ರು. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ 100% ಹಿಟ್ಟಾಗುತ್ತೆ. ಸಿನಿಮಾ ಒಳಗಡೆ ಒಂದು ಒಳ್ಳೆ ಕಂಟೆಂಟ್ ಇದೆ. ಒಂದು ಫ್ಯಾಮಿಲಿ ಏನಾದ್ರು ಒಂದು ಸಮಸ್ಯೆಗೆ ಸಿಗಾಕೊಂಡಾಗ, ಮಧ್ಯಮ ಫ್ಯಾಮಿಲಿ, ಕುಟುಂಬದ ಸದಸ್ಯರು ಏನಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಒಂದು ಸ್ಟೋರಿ. ಸಾಂಗು ನಿಮಗೆಲ್ಲ ಇಷ್ಟ ಆಗಿದೆ. 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೇ ಸರ್ವಂತರ್ಯಾಮಿ, ಇಲ್ಲಿ ಕೂತಿರೋರು ಎಲ್ಲರೂ ನೀವೇ ಸರ್ವಂತರ್ಯಾಮಿ, ನೀವೆಲ್ಲರ ಕಡೆ ತಲುಪಿಸ್ತೀರಾ. ಆ ಭರವಸೆ ನಮ್ಮ ತಂಡಕ್ಕಿದೆ. ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ದಯವಿಟ್ಟು. ಥ್ಯಾಂಕ್ ಯು. ಓಕೆನಾ? ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಬೇಸಿಕಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಜೊತೆಯಲ್ಲಿ ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ 15 ಇಯರ್ಸಿಂದ. ತುಂಬ ಸಿನಿಮಾ ಸೀರಿಯಲ್ಸ್ ಮಾಡಿದೆ. ಅದಾದಮೇಲೆ ಸರ್ವಂತರ್ಯಾಮಿ ಸಿನಿಮಾಗೆ ಅಚಾನಕ್ಕಾಗಿ ನನಗೆ ಗೊತ್ತಿಲ್ಲದೆ ಬಂದಂಥ ಆಫರ್ ಅದು. ಯಾಕೆಂದರೆ ಅದರಲ್ಲಿ ಯಾರೂ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ದಿಢೀರಂತ ಫೋನ್ ಮಾಡಿ, ಮೇಡಮ್ ಈ ಥರ ಒಂದು ಸಿನಿಮಾ ಇದೆ, ಮಾಡ್ತೀರಾ? ಸರ್ ಪೇಮೆಂಟು? ಮೇಡಮ್ ನಮ್ಮದು ಪೇಮೆಂಟ್ ಅಷ್ಟಿಲ್ಲ ಅಂದರು, ಇಷ್ಟಂತೂ ಕೊಡ್ತೀವಿ, ಕೊಡೋದನ್ನು ನೀಟಾಗಿ ಕೊಡ್ತೀವಿ ಅಂದರು. ನಮ್ಮ ಸಿನಿಮಾದಲ್ಲಿ ಅದೇ ಇವಾಗ ಇಂಪಾರ್ಟೆಂಟ್ ಆಗಿದೆ. ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಪೇಮೆಂಟೇ ಬರೋದು ಕಷ್ಟ. ಅಂಥದ್ರಲ್ಲಿ ಕೊಡಬೇಕಾಗಿರೋದನ್ನ ಶೂಟ್ ಮುಗಿದ ತಕ್ಷಣ ಅಚ್ಚುಕಟ್ಟಾಗಿ ಅದನ್ನ ಪೇಮೆಂಟ್ ಮಾಡೋರು. ಅದು ಒಂದು ತುಂಬ ಖುಷಿ ವಿಚಾರ ಡೈರೆಕ್ಷನ್ ಇದರಲ್ಲಿ. ನಮ್ಮ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆಮೇಲೆ ನಮ್ಮ ರಾಮನಾರಾಯಣ್ ಸರು ತುಂಬ ಕೋಆಪ್ರೇಟ್ ಮಾಡಿ, ಮೇಡಮ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದೆಲ್ಲದಕ್ಕಿಂತ ನಮ್ಮ ನಾಗರಾಜ್ ಸರು ಕೋ ಆರ್ಟಿಸ್ಟ್ ಆಗಿ ತುಂಬ ಸಪೋರ್ಟಿವ್ ಆಗಿದ್ದರು.
ಹಾಗೆ ನನ್ನಿಬ್ಬರ ಮಕ್ಕಳು ತುಂಬ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ಆ್ಯಂಡ್ ಶೂಟ್ ಮಾಡುವಾಗಲೂ ಅಷ್ಟೇ ನಾವು ಬೇರೆ ಕಡೆಯಿಂದ ಬೇರೆ ಬೇರೆಯವರು ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂತು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇನ್ನೂ ಬಂದಿಲ್ಲ, ಸುಮಾರು ಜನ ಮಿಸ್ ಆಗಿದ್ದಾರೆ, ಏನೋ ಹುಷಾರಿಲ್ಲ ಅಂತೆಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು. ಸಿನಿಮಾ ಮಾಡಿರೋ ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು. ಸಿನಿಮಾ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನಂಬ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಮೂಲ್ಯ ನಾರಾಯಣ್ ಅಂತ. ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋದು. ನಾನು ಒಬ್ಬಳು ರಂಗಭೂಮಿ ಕಲಾವಿದೆ. ನನ್ನ ಗುರುಗಳಾದ ಮಂಡ್ಯ ರಮೇಶ್ ಸರ್ ಮತ್ತು ಮೇಘಾ ಸಮೀರ್ ಸರ್ ಅವ್ರಗಳ ವಿದ್ಯೆಯಿಂದನೇ ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಬಂದು ಏನು ಹೇಳೋದು, ತುಂಬ ಚೆನ್ನಾಗಿತ್ತು. ಲೈಕ್ ರಿಯಲ್ ಪೇರೆಂಟ್ಸ್ ಜೊತೆನೇ ನಾನೇನೋ ಮೂವಿ ಮಾಡ್ತಾ ಇದ್ದೀನಿ ಆ ಥರ ಒಂದು ಫೀಲಿಂಗಲ್ಲಿ ಹೊಟ್ಟೋಗ್ಬಿಟ್ಟಿದೆ ನಾನಂತೂ. ಕ್ಯಾರೆಕ್ಟರಿಂದ ಸ್ವಲ್ಪ ಬರೋಕ್ಕೆ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು, ಆಮೇಲೆ ಹೋದ್ಮೇಲೆ ಬರೋಕ್ಕೆ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಆನ್ ಸೆಟ್ ಆಫ್ ಸೆಟ್ ಅಮ್ಮ ಅಮ್ಮ ಅಂತಲೇ ಕರಿತಿದ್ದೆ ಇವ್ರನ್ನೂ. ಸೊ ಇಟ್ ವಾಸ್ ವೆರಿ ಫನ್. ಟೀಮು ಕೂಡ ತುಂಬ ಕೇರಾಗಿ ನೋಡಿಕೊಂಡ್ರು, ತುಂಬ ಲವ್ ಕೊಟ್ಟರು, ತುಂಬ ಪ್ರೀತಿಯಿಂದ ನೋಡ್ಕೋತಿದ್ರು. ನಾವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರೀತಿಯಿಂದ ಈ ಮೂವಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರಿಯಲ್ ಲೈಫ್ ಕನೆಕ್ಟ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಖುಷಿ ಆಗುತ್ತೆ ನಮಗೂ, ಮತ್ತು ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಟು ಮೈ ಪೇರೆಂಟ್ಸ್. ನನ್ನ ತಂದೆ ತಾಯಿಗೆ ತುಂಬ ಥ್ಯಾಂಕ್ ಯು. ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಮೇ ಬಿ ಎಲ್ಲೂ ಇರೋಕ್ಕಾಗ್ತಿರ್ಲಿಲ್ವೇನೋ. ಅವ್ರ ಸಪೋರ್ಟ್ ಇರೋದ್ರಿಂದನೇ ನಾನು ವಿದ್ಯೆ ಕಲಿತು ಇವತ್ತು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ ನಟನೆ ಮಾಡಿ ಮೂವಿಲಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೇಗ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ. ಎಸ್ ಸರ್. ಹೌದು. ಓಕೆ. ಜೆನ್ಝಿ ಜನ್ರೇಷನ್ ಅಂತ ಎಲ್ಲರೂ ಕೇಳ್ಪಟ್ಟಿರ್ತೀರ. ಈಗ ಜನ್ರೇಷನ್ ಅವ್ರದ್ದೇ ಸ್ವಲ್ಪ ಮೇನಲ್ಲಿ ನಡೀತಾ ಇರೋದು. ಸೊ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಇದು ರಿಯಲ್ ಲೈಫಲ್ಲಿ ಆಗ್ತಿರುತ್ತೆ. ನಮ್ಗೆ ಯಾರಿಗೂ ಅದು ಆಚೆ ಕಾಣಲ್ಲ, ಬಟ್ ಒಳಗೆ ಗೊತ್ತು ಯಾರ್ಯಾರ ಲೈಫಲ್ಲಿ ಏನೇನು ಆಗ್ತಾ ಇದೆ ಅಂತ. ಸೊ ಈ ಮೂವಿ ನೋಡಿದಾಗ ತುಂಬ ಸ್ಟೋರೀಸ್ ಇದೆ. ಆ ತುಂಬ ಸ್ಟೋರೀಸಲ್ಲಿ ನಮಗೆ ರಿಯಲ್ ಲೈಫಿಗೆ ಈ ಥರನೂ ಕನೆಕ್ಟ್ ಆಯಿತು, ನನಗೂ ಈ ಥರ ಆಗಿತ್ತು, ನನ್ನ ಫ್ರೆಂಡ್ಗೂ ಈ ಥರ ಆಗಿತ್ತು. ಒಬ್ಬೊಬ್ಬರು ಅದನ್ನು ಫೇಸ್ ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಫೇಸ್ ಮಾಡೋಕ್ಕಾಗುತ್ತೆ. ಸೊ ದ ಪವರ್ಫುಲ್ ಮೀನಿಂಗ್ ಈಸ್ ಏನಾದರೂ ಫೇಸ್ ಮಾಡಬೇಕು ಅದನ್ನು. ಸ್ಟೂಡೆಂಟ್ಸ್ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲನೂ ಅಡಿಕ್ಟ್ ಮಾಡ್ಕೊಳ್ಳೋದು ಬೇಡ. ಈವನ್ ಫೋನಲ್ಲಿ ಗುಡ್ ಸ್ಟಫು ಇದೆ, ಬ್ಯಾಡ್ ಸ್ಟಫು ಇದೆ. ಸೊ ಎಲ್ಲನೂ ನೋಡಿಕೊಂಡು ಯಾವ್ದು ನಮಗೆ ಸರಿ ಅನಿಸುತ್ತೆ ಅದನ್ನು ಚೂಸ್ ಮಾಡೋದು ಒಳ್ಳೇದು ಅನ್ಕೋತೀನಿ. ಈವನ್ ಫಾರ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ಸ್ಟೂಡೆಂಟ್ಸ್. ಎನಿಥಿಂಗ್ ಎಲ್ಸ್ ಸರ್? ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ ಹಾಗೂ ಹಿರಿಯರಿಗೂ ನಮಸ್ಕಾರ. ನನ್ನ ಹೆಸರು ಮೈರಾ. ಈ ಮೂವಿಗೆ ಬಂದು ಐ ಆಮ್ ಸೋ ಹ್ಯಾಪಿ ಫಾರ್ ಡೂಯಿಂಗ್ ಅ ಮೇನ್ ಕ್ಯಾರೆಕ್ಟರ್. ಆ್ಯಂಡ್ ರಾಮನಾಯಣ್ ಸರ್, ರಂಗಸ್ವಾಮಿ ಸರ್, ರಾಜು ಸರ್, ಎಲ್ರಿಗೂ ಥ್ಯಾಂಕ್ ಯು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಇಟ್ ವಾಸ್ ಸೋ ನೈಸ್. ಅಂದರೆ ನಾವು ಮನೆ ಬಿಟ್ಟು ಬಂದಿದ್ದೀವಿ, ಶೂಟಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಂತ ಅನಿಸ್ಲಿಲ್ಲ. ನಾನು ಇವಾಗ ನಮ್ಮ ಅಮ್ಮನ ನೋಡ್ತಾ ಇದ್ದರೆ ಮಮ್ಮಿ ಮಮ್ಮಿ ಅಂತಲೇ ಓಡೋಗ್ಬಿಡ್ತೀನಿ, ಎಲ್ಲಿ ನೋಡಿದ್ರು ಹಾಗೆ. ಐ ಆಮ್ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ ಅಂತ. ನಾವೆಲ್ಲರೂ ಸೇರಿ ಒಂದು ಮೆಸೇಜ್ ನಿಮ್ಮೆಲ್ರಿಗೂ ಕೊಡೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ಎಲ್ಲರೂ ಜುಲೈ 17th ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. 11th 7th